ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಗ್ಗೆ ಆಳುವ ಸರ್ಕಾರಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ? ರೈತ ಇಲ್ದಿದ್ರೆ ಏನೂ ಇಲ್ಲ ಎಂದು ವರೂರಿನ ನವಗ್ರಹ ತೀರ್ಥ ಕ್ಷೇತ್ರದ ರಾಷ್ಟ್ರ ಸಂತ ಆಚಾರ್ಯ ಗುಣಧರ ನಂದಿ ಮಹಾರಾಜರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿರುವ ಅವರು ರೈತರ ಸಮಸ್ಯೆಗಳನ್ನು 24 ತಾಸಿನಲ್ಲಿ ಬಗೆಹರಿಸುವಂತೆ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ರೈತರು ಜಗತ್ತಿನ ಆಸ್ತಿ. ರೈತ ಇಲ್ದಿದ್ರೆ ಏನೂ ಇಲ್ಲ. ರೈತ ಬೆಳೆದಾಗಲೇ ಎಲ್ಲ ವ್ಯಾಪಾರ ವಹಿವಾಟು ನಡೆಯುತ್ತೆ. ಹತ್ತಿ ಬೆಳೆದಾಗ ಮಾತ್ರ ಬಟ್ಟೆ ಉದ್ಯಮಕ್ಕೆ ಜೀವ ಬರುತ್ತೆ. ಎಲ್ಲ ಹಬ್ಬಗಳನ್ನ ಉತ್ಸಾಹಗಳಿಗೆ ರೈತರೇ ಕಾರಣ. ಹೀಗಾಗಿ ರೈತರ ಬೇಡಿಕೆಯನ್ನ ಸರ್ಕಾರ ನಿರ್ಲಕ್ಷಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ತಕ್ಷಣವೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕೆಟ್ಟದಾಗುತ್ತೆ. ಈಗಾಗಲೇ ರೈತರ ಮಕ್ಕಳು ಕೃಷಿಯಿಂದ ವಿಮುಖರಾಗಿದ್ದಾರೆ. ಈಗಿರುವ ರೈತರ ಬಗ್ಗೆಯಾದರೂ ಸರ್ಕಾರ ಕಾಳಜಿ ತೋರಬೇಕು ಎಂದು ಹೇಳಿದ್ದಾರೆ. ಒಂದು ಸಣ್ಣ ಪೆನ್ ಉತ್ಪಾದಿಸುವ ಉದ್ಯಮಿ ಅದರ ಬೆಲೆ ನಿಗದಿಪಡಿಸುತ್ತಾನೆ. ಆದರೆ ರೈತರ ಬೆಳೆದ ಬೆಳೆಗಳಿಗೆ ಬೆಲೆ ನಿಗದಿಪಡಿಸುವಂತಹ ಹಕ್ಕು ಆತನಿಗೆ ಇಲ್ಲದಿರುವುದು ದುರ್ದೈವದ ಸಂಗತಿ. ರೈತರ ಹೋರಾಟದ ವಿಚಾರದಲ್ಲಿ ರಾಜಕಾರಣ ಮಾಡೋದನ್ನ ನಿಲ್ಲಿಸಬೇಕು. ಕಬ್ಬು ಫ್ಯಾಕ್ಟರಿ ಮಾಲೀಕರು ಸಹ ರೈತರ ಬಗ್ಗೆ ಕಾಳಜಿ ತೋರಿಸಬೇಕು. ಫ್ಯಾಕ್ಟರಿ ಮಾಲೀಕರು ತಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿನ್ನುವಷ್ಟು ಹಣವನ್ನ ರೈತರ ಬಳಿಯಿಂದ ಗಳಿಸಿದ್ದಾರೆ. ಆದರೆ ರೈತ ಇನ್ನೂ ಬಡತನದಲ್ಲೇ ಜೀವನ ಸಾಗಿಸ್ತಾ ಇದ್ದಾನೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ರೈತರು ಜಗತ್ತಿನ ಒಂದು ಆಸ್ತಿ. ರೈತರು ಅಂದ್ರೆ ಪ್ರತಿಯೊಬ್ಬರು ಬದುಕು. ರೈತರು ಅಂದ್ರೆ ಜಗತ್ತಿಗೆ ಸಂಚಾರ ಮಾಡುವಂತ ಒಂದು ಮಹಾನ್ ತಂತ್ರ. ರೈತರು ಅಂದ್ರೆ ನಮ್ಮ ಉಸಿರು. ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರೈತರ ಸತ್ರೆ ನಾವೆಲ್ಲ ಸತ್ತಂಗ. ಒಂದ ಕಿರಾಣಿ ಅಂಗಡಿ ನಡೀತೈತಿ ಅಂದ್ರೆ ರೈತ ಬೆಳೆದಾಗ ಕಿರಾಣಿ ಅಂಗಡಿ ನಡೀತೈತಿ. ಒಂದು ಅರಬಿ ಅಂಗಡಿ ನಡೀತೈತಿ ಅಂದ್ರೆ ರೈತರ ಕಪಾಸ ಬೆಳೆದಾಗ ಹತ್ತಿ ಬೆಳೆದಾಗ ಒಂದು ಅರಬಿ ಅಂಗಡಿ ನಡೀತೈತಿ. ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ ರೈತರದಲ್ಲಿ ಉತ್ಸಾಹ ಇದ್ರೆ ಮಾತ್ರ ಮಾರ್ಕೆಟ್ದಲ್ಲಿ ಗಜ ಗಜ ಅಂತಿತ್ತು. ಇಲ್ಲಾದರೆ ಯಾವ ಸಮಯದಲ್ಲಿ ರೈತರು ಸಂಕಟದಲ್ಲಿ ಇರ್ತಾರ, ಜಗತ್ತಿ ಒಂದು ನಿರಾಸೋಹ ಆಗ್ತಾರೆ. ಈಗ ದೊಡ್ಡ ಸಂಕಟ ರೈತರ ಮೇಲೆ ಬಂದಿದೆ. ಆದ್ರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ, ಸಚೇತ ಮಾಡ್ತಾ ಇದ್ದೇನೆ. ಜರ ಕರ್ತಾನ ಈಗ ಜಾಗೃತ ಆಗ್ಲಾದ್ರೆ ನೀವು ಮುಂದಿನ ದಿನ ಮಾಡ್ಲಿತ್ರ ಬಹಳ ಕೆಟ್ಟ ಪರಿಣಾಮ ನೀವು ಉಂತೀರಿ. ಸಾವಧಾನ ಆಗರಿ. ಮಹಾಭಾರತ ಧೃಷ್ಟರಾಷ್ಟ್ರ ಆಗಬೇಡಿ. ಕೃಷ್ಣ ಆಗಿ ಇದ್ದ ಸಮಸ್ಯೆ ಬಗೆಹರಿಸ್ರಿ, ಬೇಗನೆ ಬಗೆಹರಿಸ್ರಿ. ರೈತರ ಮೋತಿ ಮ್ಯಾಗ ಕೈ ತಂದು ಬೊಂಬೆ ಹೊಡಿತಾ ಇದ್ದಾರೋ ನಿಮಗೆ ಇನ್ನಾತ್ರ ಕಿವ್ಯಾಗ ಕೇಳಿ ಹೋಗ್ತಾ ಇಲ್ಲ. ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ನೋಡ್ರಿ. ಜಗತ್ತಿನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂತ ಪವರ್ ಎಲ್ಲರಿಗೂ ಕೊಟ್ಟಿದ್ದಾರೋ. ನಮ್ಮ ಪರಂತು ನಮ್ಮ ದುರ್ಭಾಗ್ಯ, ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗೆ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ. ಒಂದು ಸಿಂಪಲ್ ಒಂದು ಪೆನ್, ಪ್ಲಾಸ್ಟಿಕ್ ಪೆನ್ 2 ರೂಪಾಯಿ 10 ರೂಪಾಯಿ ಪೆನ್ನ ಒಂದು ಮಾರ್ಕೆಟ್ದಲ್ಲಿ ಬೆಲೆ ನಿರ್ಧಾರ ಮಾಡುವಂತ ಪವರ್ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವಂಗಿದೆ. ಬಟ್ ಒಂದು ಕಬ್ಬ ಬೆಳೆದವಂಗ, ಕಬ್ಬ ಇದ್ದಂತ ಬೆಳೆಸಿದವಾಗ ಅವನ ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬೊಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ. ಎಷ್ಟು ನಮ್ಮ ಕೆಟ್ಟ ಸಮಯ ಬಂದಿದೆ. ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ, ಆ ಕುರ್ಚಿದ ಮೇನ ಬುನಾದಿ ಯಾವುದಾದ್ರೆ ಇದೆ ಅಂದ್ರೆ ರೈತರಿದೆ. ರೈತರ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟೆ ತಗೋದು ಬೆನ್ನ ಹತ್ರ ನೀವು ಇದು ದೇಶ ಬಿಟ್ಟು ಓಡೋ ಪಳೆ ಬಂದ್ಬಿಟ್ಟು. ಆದ ಕಾರಣ ಸಾವಧಾನ. ನಿಮ್ಮೆಲ್ಲರಿಗೆ ಸಚೇತ ಮಾಡ್ತಾ ಇದ್ದೇನೆ. ಜರ ಕರ್ತ 24 ತಾಸದಲ್ಲಿ ಇದನ್ನ ವಿಷಯ ಬಗೆಹರಿಸಲಾದ್ರೆ ನಿಮ್ಮ ಪರಿಸ್ಥಿತಿ ಬಹಳ ಕೆಡ್ತೈತಿ. ಬಹಳ ಕೆಟ್ಟ ನಿಮ್ಮ ಸಮಯ ಬರ್ತೈತಿ. ಸರ್ಕಾರ ಸಾವಧಾನ ಆಗ್ರಿ. ಅವ್ರು ಏನು ಬೇಡ್ತಾ ಇದ್ದಾರೋ ಕೊಡ್ರಿ. ಯಾಕಂದ್ರೆ ನವ ಜಗತ್ತು ಯಾರಿಂದ ಬದುಕೈತಿ ಅಂದ್ರೆ ರೈತರಿಂದ ಬದುಕೈತಿ. ಯಾರಾದ್ರೆ ಮನ್ಯಾಗ ಒಲೆ ಉರಿತಿತ್ತಾ ಇದೆ ಅಂದ್ರೆ ಆ ರೈತರಿಂದ ಉರಿಕೈತಿ. ಒಂದು ತುತ್ತ ಯಾರಾದ್ರೆ ಅನ್ನ ತಿಂತಾ ಇದ್ರೆ ರೈತರ ದೇವತಾದಿಂದ ಅನ್ನ ತಿಂತಾ ಇದ್ದವು. ಆದ ಕಾರಣ ಅವ್ರು
ಮೊದ್ಲು ಮಾಡ್ರಿ, ನಿಮ್ಮೆಲ್ಲ ಕೆಲಸಗಳು ಬದಿ ಹತ್ತಿ ನಿಮ್ಮ ಸರ್ಕಾರ ಎಲ್ಲ ಹೋದಂತ ಅಂತ ಹೇಳ್ರಿ, ಮತ್ ಬೇಗನೆ ಅವ್ರನ್ನ ಇದ್ದಂತ ಸಮಸ್ಯೆ ಬಗೆಹರಿಸ್ರಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.